ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತೊಂದು ಒಳ್ಳೆ ವೆಯ್ಟ್ ಲಾಸ್ ಡಿಟಾಕ್ಸ್ ವಾಟರ್ ಡ್ರಿಂಕ್ನ ಹೇಳ್ಕೊಡ್ತಾ ಇದ್ದೀನಿ. ಇದರಿಂದ ಒಂದು 2-3 ದಿನ ನೀವು ತಗೊಂಡು ನೋಡಿ, 100% ಇದು ರಿಸಲ್ಟ್ ಕೊಡುತ್ತೆ. ಮಿನಿಮಮ್ 2 kg ವೆಯ್ಟ್ ಲಾಸ್ ಮಾಡ್ಕೋಬಹುದು. ಅದಕ್ಕೆ ಪ್ರೂಫ್ ಕೂಡ ನಾನು ಕೊಡ್ತೀನಿ. 2 ದಿನ ನಾನು ಇದನ್ನು ತಗೊಂಡಿರೋದು ಈ ಡಿಟಾಕ್ಸ್ ಡ್ರಿಂಕ್ನ. ಅಷ್ಟರಲ್ಲೇ ನನಗೆ 2 kg ಡೌನ್ ಆಗಿದೆ. 82 ಇತ್ತು, 80ಕ್ಕೆ ಬಂದಿದೆ. ಬಿಕಾಸ್ ಈ ಡಿಟಾಕ್ಸ್ ವಾಟರ್ ನಾನು ನಾರ್ಮಲ್ ಆಗಿ ಫುಡ್ ತಿಂತಾ ಇದ್ದೀನಿ. ಊಟ, ಬ್ರೇಕ್ಫಾಸ್ಟು, ರಾತ್ರಿ ಊಟ ಯಾವುದೂ ಸ್ಕಿಪ್ ಮಾಡಿಲ್ಲ, ಎಲ್ಲ ತಿನ್ಕೊಂಡು ನನಗೆ 2 kg ವೆಯ್ಟ್ ಲಾಸ್ ಆಗಿದೆ. ಕೊನೆಯಲ್ಲಿ ನಾನು ನಿಮಗೆ ನನ್ನ ವೆಯ್ಟ್ ಲಾಸ್ ಆಗಿರೋವಂಥದ್ದು ಪ್ರೂಫ್ ಸಮೇತ ವಿಡಿಯೋ ಕ್ಲಿಪ್ ಹಾಕ್ತೀನಿ, ನೀವು ಅದನ್ನು ನೋಡ್ಬೋದು. ಈ ಡಿಟಾಕ್ಸ್ ವಾಟರ್ ಮಾಡ್ಕೊಳ್ಳೋದು ವೆರಿ ಸಿಂಪಲ್, ತುಂಬ ಈಸಿಯಾಗಿರುತ್ತೆ ಆ್ಯಂಡ್ ಕ್ವಿಕ್ಕಾಗಿ 5 ನಿಮಿಷದಲ್ಲಿ ನೀವು ಇದನ್ನು ಮಾಡ್ಕೊಳ್ಬೋದು. ಸುಲಭವಾಗಿ ವೆಯ್ಟ್ನ ಲಾಸ್ ಮಾಡಬೇಕಂದ್ರೆ ಎವ್ರಿ ಡೇ, ಇದು ಬರೀ ವೆಯ್ಟ್ ಲಾಸ್ಗೆ ಅಷ್ಟೇ ಅಲ್ಲ, ನಿಮ್ಮ ದೇಹವನ್ನು ತಂಪಾಗಿಡುತ್ತೆ, ಅಂದರೆ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತೆ, ಹಸಿವನ್ನು ಕಡಿಮೆ ಮಾಡುತ್ತೆ, ಸೊ ಬಾಯಾರಿಕೆಯನ್ನು ಕಡಿಮೆ ಮಾಡುತ್ತೆ ಆ್ಯಂಡ್ ಮೆಟಬಾಲಿಸಮ್ನ ಜಾಸ್ತಿ ಮಾಡುತ್ತೆ. ಈ ಒಂದು ಡ್ರಿಂಕು 3 ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡುವಂಥ ಒಂದು ಸಿಂಪಲ್ ಡಿಟಾಕ್ಸ್ ವಾಟರ್ ಡ್ರಿಂಕ್ ಇದು. ಸೊ ಖಂಡಿತ ಯೂಸ್ಫುಲ್ ಆಗಿರುತ್ತೆ, ನೀವು ನಂಬಲ್ಲ. 2 ದಿನದಲ್ಲಿ ನಾನು 2 kg ವೆಯ್ಟ್ ಲಾಸ್ ಫುಡ್ ತಿಂದಿದ್ದೀನಿ, ನಾನು ಚೆನ್ನಾಗೇ ಫುಡ್ ತಿಂದಿದ್ದೀನಿ, ಆದರೂ ವೆಯ್ಟ್ ಲಾಸ್ ಆಗಿದೆ. 2-3 ದಿನದಲ್ಲೇ ನಂಗೆ ರಿಸಲ್ಟ್ ಸಿಕ್ಕಿದೆ. ಅದಕ್ಕೋಸ್ಕರ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇದನ್ನು 2 ವೇಯಲ್ಲಿ ಮಾಡ್ಬೋದು. ಹೇಗೆ ಅಂತ ಹೇಳಿ ನಾನು ಹೇಳ್ತೀನಿ. ಈಗ ಆ ವಿಡಿಯೋನ ಶೇರ್ ಮಾಡಿದ್ದೀನಿ ಇದೇ ವಿಡಿಯೋದಲ್ಲಿ. ಈಗ ನೋಡ್ಕೊಂಬನ್ನಿ ವಿಡಿಯೋನ. ಒಂದು ಚಿಕ್ಕ ಬೌಲ್ ತೊಗೊಂಡು ನಾನೀಗ ಫಸ್ಟು ಬಾದಾಮ್ ಗುಂದ್ ಅಥವಾ ಬಾದಾಮ್ ಅಂಟ್ ಅಂತ ಕರೀತಾರೆ, ಗೋಂದ್ ಕಟ್ಟಿರ ಅಂತ ಕರೀತಾರೆ. ಸೊ ಅದು ಒಂದು 10 ಪೀಸಷ್ಟು ಈಗ ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ನೀರು ಹಾಕಿ ನೆನೆಯೋಕ್ಕೆ ಇಟ್ಟಿದ್ದೀನಿ. ಅದೇ ರೀತಿ ಒಂದು ಬೌಲ್ ಎಕ್ಸ್ಟ್ರಾ ಬೇರೆ ಸಪ್ರೇಟ್ ಬೌಲ್ ತೊಗೊಂಡು ಅದಕ್ಕೂ ಸಹ ಒಂದು 2 ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ಹಾಕಿ ಮುಳುಗುವಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೆನೆಯೋಕ್ಕೆ ಇಡಬೇಕು. ಇದನ್ನು ರಾತ್ರಿಯೇ ನೆನೆಸಿಡಿ, ಯಾಕಂದರೆ ಗೋಂದ್ ಕಟ್ಟಿರ ಸ್ವಲ್ಪ ಬೇಗ ನೆನೆಯಲ್ಲ. ಸೊ ಬೆಳಗ್ಗೆ ಅದು ನೋಡಿದರೆ ಈ ಥರ ಐಸ್ ರೀತಿಯಲ್ಲಿ ಗೋಂದ್ ಕಟ್ಟಿರ ರೆಡಿಯಾಗಿರುತ್ತೆ. ಸಬ್ಜಾ ಸೀಡ್ಸ್ ಕೂಡ ಚೆನ್ನಾಗಿ ನೆಂದಿರುತ್ತೆ, ಈ ಥರ ಬಂದಿರುತ್ತೆ. ಈಗ ಮಾಡೋದು ಹೇಗೆ ಡಿಟಾಕ್ಸ್ ವಾಟರ್ ಅಂತ ನೋಡ್ಕೊಳ್ಳೋಣ. ಸೊ ಇಲ್ಲಿ ನಾನು ಒಂದೇ ಒಂದು ಗ್ಲಾಸಿಗೆ ಮಾಡ್ತಾ ಇರೋದ್ರಿಂದ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನಷ್ಟು ಗೋಂದ್ ಕಟ್ಟಿರ ಹಾಕ್ಕೊಂಡು ಇಲ್ಲಿ ಒಂದಷ್ಟು ಅರ್ಧ ಸಬ್ಜಾ ಸೀಡ್ಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಹೋಳಷ್ಟು ನಿಂಬೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಫಸ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ಕುಡಿತೀರಾ ಅಂದರೆ ಅದಕ್ಕೆ ಬಿಸಿನೀರನ್ನ ಹಾಕ್ಕೊಳ್ಳಿ. ನಾನೀಗ ಬಿಸಿನೀರನ್ನ ಸೇರಿಸ್ಕೊತಾ ಇದ್ದೀನಿ, ಒಂದೇ ಒಂದು ಲೋಟ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ಡೇ ಬೇಕು ನಿಮಗೆ ವಾಟರ್ ಅಂದರೆ ನೀವು ತಣ್ಣೀರನ್ನು ಹಾಕಿ ಇಟ್ಕೊಳ್ಬೋದು. ಸೊ ಒಂದು ಈ ಡಿಟಾಕ್ಸ್ ಡ್ರಿಂಕನ್ನು ರೆಡಿ ಆಗಿದೆ. 2 ವೇಯಲ್ಲಿ ನೀವು ತಗೊಳ್ಬೋದು. ಒಂದು, ನೀವು ತಕ್ಷಣಕ್ಕೆ ಕುಡಿತೀರಾ, ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ಕುಡಿತೀರಾ ಅಂದರೆ ಇದಕ್ಕೆ ಬಿಸಿನೀರು ಆ್ಯಡ್ ಮಾಡಿ. ಇಲ್ಲ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ನನ್ನ ಪ್ರಕಾರ ನೀವು 1 ಟೈಮ್ ಕುಡಿಯೋದ್ಗಿಂತ ಫುಲ್ ಡೇ ನೀವು ಈ ವಾಟರ್ ಕುಡಿಯೋದ್ರಿಂದ ಬೇಗ ನಿಮ್ಗೆ ರಿಸಲ್ಟ್ ಬರುತ್ತೆ. ಸೊ ನಾನು ಅದನ್ನೇ ಮಾಡಿದ್ದು. ಅಂದರೆ ಈಗ ನಮ್ಮ ಬಾಡಿಗೆ ಎಷ್ಟು, ನಾವು ದಿನಕ್ಕೆ ಒಂದು 4 ಲೀಟ್ರ್ ನೀರು ಕುಡಿತೀವಿ ಅಂದರೆ 4 ಲೀಟ್ರಿಗೆ ಈ ಒಂದು ರೆಮಿಡಿನ ನೀವು ಮಾಡಬೇಕು. ಅಂದರೆ ಸಬ್ಜಾ ಆಗಿರ್ಬೋದು, ಬಾದಾಮ್ ಅಂಟಾಗಿರ್ಬೋದು, ಲೆಮನ್ ಆಗಿರ್ಬೋದು, ಆ ಕ್ವಾಂಟಿಟಿಗೆ ತಕ್ಕ ಹಾಗೆ ನೀವು ಮೆಜರ್ಮೆಂಟ್ ತೊಗೊಂಡು ಹಾಕ್ಕೊಂಡು ನೆನೆಸಿಟ್ಟು ಇಡೀ ದಿನ ನೀವು ಇದೇ ವಾಟರ್ ಕುಡಿದ್ರೆ 100% ಹೇಳ್ತೀನಿ ಪಕ್ಕ ರಿಸಲ್ಟ್ ಬರುತ್ತೆ, ಬೇಗನೆ ಬರುತ್ತೆ. ಇಲ್ಲ ನಾವು ಒಂದೇ ಟೈಮ್ ಕುಡಿಯೋಕ್ಕಾಗೋದು ಅನ್ನೋರು ಏನು ಮಾಡ್ಬೋದು, ಬೆಳಗ್ಗೆ ಬಾದಾಮ್ ಅಂಟು ಮತ್ತು ಸಬ್ಜಾ ಸೀಡ್ಸ್ ಏನು ನೆನೆಸಿರ್ತೀರೋ ಅದಕ್ಕೆ ನೀವು ಸ್ವಲ್ಪ ಕಾಯಿಸಿರುವಂಥ ಬಿಸಿನೀರನ್ನ ಹಾಕ್ಕೊಂಡು ಕುಡಿಬೋದು. ಅದರಿಂದ ಸ್ವಲ್ಪ ಸ್ಲೋ ಆಗಿ ರಿಸಲ್ಟ್ ಬರುತ್ತೆ. ಇದನ್ನು ಫುಲ್ ಡೇ ತಗೊಳ್ಳೋದ್ರಿಂದ, ಎವ್ರಿ ಡೇ ನೀವು ತಗೊಳ್ಳೋದ್ರಿಂದ ಹಲವಾರು ಬೆನಿಫಿಟ್ ಇದೆ. ಬಾದಾಮ್ ಅಂಟಂತೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸಬ್ಜಾ ಸೀಡ್ಸಲ್ಲೂ ವೆಯ್ಟ್ ಲಾಸ್ ಅಂದರೆ ಫ್ಯಾಟ್ ಬರ್ನಿಂಗ್ ಮಾಡೋ ಕೆಪಾಸಿಟಿ ಇದೆ. ಸೊ ಹಾಗಾಗಿ ಈ ಡ್ರಿಂಕು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಮಾಡೋದು ಕೂಡ ತುಂಬ ಸುಲಭ. ಸಮಯ ಇಲ್ಲ ಅನ್ನೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಇದನ್ನು ಮಾಡ್ಬೋದು. ಒಂದು 4 ಲೀಟ್ರ್ನ ನೀರನ್ನ ಒಂದು ಪಾತ್ರೆ ಒಳಗೆ ಹಾಕ್ಕೊಂಡು ಒಂದೇ ಸಲ ಮಾಡಿ ಇಟ್ಕೊಂಡ್ರೆ ನೀವು ಬಾಟಲಲ್ಲಿ ತುಂಬಿಸ್ಕೊಂಡು ಕ್ಯಾರಿ ಮಾಡ್ಬೋದು, ಅಥವಾ ಮನೇಲಿದ್ರೆ ಮನೇಲಿ ಅದನ್ನು ನೀವು ತಗೊಂಡು ಕುಡಿಬೋದು. ಒಂದು ದಿನಕ್ಕೆ 3-4 ಲೀಟ್ರ್ ಹೇಗೂ ನೀರು ಕುಡಿತೀರಾ, ಅಷ್ಟು ನೀರಿಗೆ ಇದನ್ನು ಹಾಕಿ ನೀವು ಇದನ್ನು ಟ್ರೈ ಮಾಡಿ, ಖಂಡಿತ ಬೇಗ ರಿಸಲ್ಟ್ ಬರುತ್ತೆ. ಸೊ ಈಗ ನಾನು ಇದನ್ನು ಮಾರ್ನಿಂಗ್ ತಗೊಳ್ತಾ ಇದ್ದೀನಿ, ಹಾಗಾಗಿ ಬಿಸಿನೀರನ್ನು ಹಾಕ್ಕೊಂಡಿದ್ದೀನಿ. ಯಾರಿಗಾದ್ರೂ ಮೋಷನ್ಸ್ ಪ್ರಾಬ್ಲಮ್ ಇದ್ದರೆ ಈಸಿಯಾಗಿ ಮೋಷನ್ಸ್ ಬರೋ ಅಂಥದ್ದಾಗಿರ್ಬೋದು, ಮಲಬದ್ಧತೆ ತೊಂದರೆ ನಿವಾರಣೆ ಆಗುತ್ತೆ. ಕೆಲವರು ತುಂಬ ಬೇಗ ಹೀಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಬಾಡಿ ಬೇಗ ಹೀಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಉಷ್ಣಾಂಶವನ್ನು ಕೂಡ ಇದು ಕಡಿಮೆ ಮಾಡುತ್ತೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬಂದರೆ.
ತುಂಬ ಬೆನಿಫಿಟ್ ಇದೆ. ನಿಮ್ಮ ದೇಹದಲ್ಲಿ ಮೆಟಬಾಲಿಸಮ್ನ ಜಾಸ್ತಿ ಮಾಡುವಂಥ ಎಲ್ಲ ಲಕ್ಷಣ ಈ ಸಬ್ಜಾ ಮತ್ತು ಬಾದಾಮ್ ಅಂಟಲ್ಲಿರುತ್ತೆ. ಸೊ ಇದನ್ನು ಗೋಂದ್ ಖಟೀರಾ ಅಂತಲೂ ಕರೀತಾರೆ. ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ, ಮತ್ತು ಕಿರಾಣಿ ಅಂಗಡಿಗಳಲ್ಲಿ ಸಿಗುತ್ತೆ, ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ. ನೀವು ಎಲ್ಲಿ ಬೇಕಾದರೂ ಬೈ ಮಾಡ್ಬೋದು. ಒಂದು ವೇಳೆ ನಿಮಗೆ ಸಿಗಲ್ಲ ಅಂದರೆ ಹೇಳಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಸೊ ಮೀಶೋ ಅಲ್ಲೆಲ್ಲ ನಿಮ್ಗೆ ಅದು ಅವೈಲೇಬಲ್ ಇದೆ, ಸೊ ನೀವು ತರಿಸ್ಕೋಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಆ್ಯಂಡ್ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಸಿಂಪಲ್ ರೆಮಿಡಿ, ಸೊ ವೆಯ್ಟ್ ಲಾಸ್ನ ಕಮ್ಮಿ ಮಾಡ್ಕೋತಾರೆ. ಈಗ ನನಗೆ ಎಷ್ಟು ವೆಯ್ಟ್ ರೆಡ್ಯೂಸ್ ಆಗಿದೆ, 82 ಇದ್ದೆ ನಾನು. ಸೊ ಈಗ 1-2-3 ದಿನದಲ್ಲೇ ನನ್ನ ವೆಯ್ಟ್ನ ಚೆಕ್ ಮಾಡಿದಾಗ ಎಷ್ಟು ಬಂದಿದೆ ಅಂತ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ನಿಮಗೆ ಅದನ್ನು ಈಗ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ನಿ. ನಾನು ಮೊದಲು ಇದನ್ನು ಯೂಸ್ ಮಾಡೋಕ್ಕೂ ಮೊದಲು 82 kg ಇದ್ದೆ, ಇವಾಗ 80 ಬಂದಿದೆ. ಅಂದರೆ 2 kg ನನ್ನ ವೆಯ್ಟ್ ಲಾಸ್ ಆಗಿದೆ. ಸೊ ಇದು ನಿಮಗೆ ಪ್ರೂಫ್ ಕೊಡ್ತಾ ಇರೋದು. ಇವತ್ತಿನ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ. ಸೊ ಮತ್ತೆ ಇದೇ ಥರ ವ್ಲಾಗ್ಸ್ ಅಥವಾ ಇಂಟ್ರೆಸ್ಟಿಂಗ್ ಒಳ್ಳೆ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋಸ್ ಜೊತೆಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.